ಪರಿಸರ ಅಧ್ಯಯನ. EVS. ಅಧ್ಯಾಯ 4 ಸಮುದಾಯ ಕ್ರೀಡೆಗಳು. ಕ್ರೀಡೆಗಳು ಎಲ್ಲಿಂದ ಹುಟ್ಟಿಕೊಂಡಿವೆ? ಕ್ರೀಡೆಗಳು ಎಲ್ಲಿಂದ ಹುಟ್ಟಿಕೊಂಡಿವೆ ಅಂತಕ್ಕಂಥದ್ದು ಉತ್ತರ, ಕ್ರೀಡೆಗಳು ಸಮುದಾಯದಿಂದಲೇ ಹುಟ್ಟಿಕೊಂಡಿವೆ. ಈಗಾಗಲೇ ನಾವು ನೋಡಿದೆವು ಸಮುದಾಯ ಎಂದರೇನು ಅಂತೇಳಿ. ಯಾರು ಆ ಒಂದು ವಿಡಿಯೋನ ನೋಡಿಲ್ಲ, ನಮ್ಮ ಪ್ಲೇಲಿಸ್ಟ್ ನಲ್ಲಿದೆ, ನೀವು ಪಾರ್ಟ್ 1 ವಿಡಿಯೋನ ನೀವು ನೋಡ್ಬೋದು. ಅದೇ ರೀತಿ ಜನರು ಯಾವ ಪ್ರಮುಖ ಉದ್ದೇಶಗಳಿಗಾಗಿ ಕ್ರೀಡೆಯನ್ನ ಕಂಡುಕೊಂಡರು? ಜನರು ಯಾವ ಒಂದು ಪ್ರಮುಖ ಉದ್ದೇಶಗಳಿಗಾಗಿ ಕ್ರೀಡೆಯನ್ನ ಕಂಡುಕೊಂಡರು ಅಂತಕ್ಕಂಥದ್ದು ಉತ್ತರ ನೋಡ್ತೀವಿ. ಮನೋರಂಜನೆ ಮತ್ತು ದೈಹಿಕ ವ್ಯಾಯಾಮಕ್ಕಾಗಿ. ಮನೋರಂಜನೆಗಾಗಿ ಅಂದ್ರೆ ತಮ್ಮ ಬಿಡುವಿನ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಲು ಜನರು ಕ್ರೀಡೆಯನ್ನ ಆಡಲು ಆರಂಭಿಸಿದರು ಅಂತ ಹೇಳಿ ನೋಡ್ತೀವಿ, ಮನೋರಂಜನೆಗಾಗಿ. ಅದೇ ರೀತಿಯಾಗಿ ದೈಹಿಕ ವ್ಯಾಯಾಮಕ್ಕಾಗಿ. ನೆಕ್ಸ್ಟ್, ನಿಯಮಿತವಾಗಿ ಕ್ರೀಡೆ ಮತ್ತು ವ್ಯಾಯಾಮ ಮಾಡುವುದರಿಂದ ಏನು ವೃದ್ಧಿಯಾಗುತ್ತದೆ? ನಿಯಮಿತವಾಗಿ ಕ್ರೀಡೆ ಮತ್ತು ವ್ಯಾಯಾಮ ಮಾಡುವುದರಿಂದ ಏನು ವೃದ್ಧಿಯಾಗುತ್ತದೆ ಅಂತಕ್ಕಂಥದ್ದು ಉತ್ತರ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಕ್ರೀಡೆಯಿಂದ ಶರೀರದ ಯಾವ ಭಾಗಗಳ ನಡುವೆ ಹೊಂದಾಣಿಕೆ ಉಂಟಾಗುತ್ತದೆ? ಕ್ರೀಡೆಯಿಂದ, ಆಟವನ್ನು ಆಡುವುದರಿಂದ ಯಾವ ಭಾಗಗಳ ನಡುವೆ ಕೋಆರ್ಡಿನೇಷನ್ ಉಂಟಾಗುತ್ತದೆ ಅಂತಕ್ಕಂಥದ್ದು ಉತ್ತರ, ನರ ಸ್ನಾಯುಗಳ ನಡುವೆ ಏನದಂದ್ರ ಹೊಂದಾಣಿಕೆ ಉಂಟಾಗುತ್ತದೆ. ಯಾವ ಕ್ರೀಡೆಗಳು ದೇಶ ವಿದೇಶಗಳ ನಡುವೆ ಸ್ನೇಹ ಮತ್ತು ಸೌಹಾರ್ದತೆ ಬೆಳೆಯಲು ಸಹಕಾರಿ? ಯಾವ ಒಂದು ಕ್ರೀಡೆಗಳು ದೇಶ ವಿದೇಶಗಳ ನಡುವೆ ಸ್ನೇಹ ಮತ್ತು ಸೌಹಾರ್ದತೆಯನ್ನು ಬೆಳೆಯಲು ಸಹಕಾರಿ ಅಂತಕ್ಕಂಥದ್ದು ಉತ್ತರ, ಅಂತಾರಾಷ್ಟ್ರೀಯ ಕ್ರೀಡೆಗಳು. ರೋಮಾಂಚನ ಮತ್ತು ವಿಶೇಷ ಅನುಭವ ನೀಡುವ ದೈಹಿಕ ಸಾಮರ್ಥ್ಯದ ಕ್ರೀಡೆಗಳನ್ನ ಏನೆನ್ನುತ್ತಾರೆ? ರೋಮಾಂಚನ ಮತ್ತು ವಿಶೇಷ ಅನುಭವ ನೀಡತಕ್ಕಂತಹ ದೈಹಿಕ ಸಾಮರ್ಥ್ಯದ ಕ್ರೀಡೆಗಳನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು ಉತ್ತರ, ಇವುಗಳನ್ನ ಸಾಹಸ ಕ್ರೀಡೆಗಳು ಎಂದು ಕರೆಯುತ್ತಾರೆ. ನೀರಿನಲ್ಲಿ ನಡೆಸುವ ಒಂದು ಸಾಹಸ ಕ್ರೀಡೆಗೆ ಉದಾಹರಣೆ ನೀಡಿ. ನೀರಿನಲ್ಲಿ ನಡೆಸ್ತಕ್ಕಂತಹ ಒಂದು ಸಾಹಸ ಕ್ರೀಡೆಗೆ ಉದಾಹರಣೆಯನ್ನ ಕೇಳಿದ್ದಾರೆ. ಉತ್ತರ, ತೆಪ್ಪದಾಟ. ಪರ್ವತ ಏರುವ ಸಾಹಸ ಕ್ರೀಡೆಯನ್ನ ಏನೆಂದು ಕರೆಯುತ್ತಾರೆ? ಪರ್ವತ ಏರತಕ್ಕಂತಹ ಸಾಹಸ ಕ್ರೀಡೆಯನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಉತ್ತರ, ಪರ್ವತಾರೋಹಣ. ಪ್ರಪಂಚದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನ ಮೊದಲು ಏರಿದವರು ಯಾರು? ಪ್ರಪಂಚದ ಅತಿ ಎತ್ತರದ ಶಿಖರ ಆಗಿರತಕ್ಕಂತಹ ಮೌಂಟ್ ಎವರೆಸ್ಟ್ ಅನ್ನ ಮೊದಲು ಏರಿದವರು ಯಾರು ಅಂತಕ್ಕಂಥದ್ದು ಉತ್ತರ, ಎಡ್ಮಂಡ್ ಹಿಲ್ರಿ ಮತ್ತು ತೇನ್ಸಿಂಗ್ ನೋರ್ಗೆ ಅವರು. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಮೌಂಟ್ ಎವರೆಸ್ಟ್ ಶಿಖರ ಪರ್ವತವನ್ನ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥದ್ದು ಉತ್ತರ, ಬಚೇಂದ್ರಿ ಪಾಲ್. ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿರುವ ಕ್ರೀಡೆ ಯಾವುದು? ಮೈಸೂರು ಮಹಾರಾಜರ ಕಾಲದಿಂದಲೂ ಬಂದಿರತಕ್ಕಂಥ ಕ್ರೀಡೆ ಯಾವುದು ಅಂತಕ್ಕಂಥದ್ದು ಉತ್ತರ, ಅಥವಾ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಇಂದಿಗೂ ಉಳಿದುಕೊಂಡಿರುವ ಕ್ರೀಡೆ ಯಾವುದು ಅಂತಕ್ಕಂಥದ್ದು ಉತ್ತರ, ಕುಸ್ತಿ. ಮೈಸೂರು ಮಹಾರಾಜ ಕಾಲದಿಂದಲೂ ಬಂದಿರುವ ಕ್ರೀಡೆ ಯಾವುದು ಅಂದ್ರೂ ಕೂಡ ಕುಸ್ತಿ. ಅದೇ ರೀತಿಯಾಗಿ ದಸರಾ ಕ್ರೀಡೆಯ ಒಂದು ಭಾಗವಾಗಿ ಇಂದಿಗೂ ಉಳಿದುಕೊಂಡಿರತಕ್ಕಂತಹ ಕ್ರೀಡೆ ಯಾವುದು ಅಂದ್ರೂ ಕುಸ್ತಿ. ಯಾವ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬಗಳಾಗಿವೆ? ಉತ್ತರ, ಗ್ರಾಮೀಣ ಸಾಹಸ ಕ್ರೀಡೆಗಳು.